ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಿಜವಾದ ಸಂಬಂಧ ಒಂದು ಉತ್ತಮ ಪುಸ್ತಕ ಇದ್ದ ಹಾಗೆ, ಎಷ್ಟೇ ಹಳೆಯದಾದರೂ ಅದರಲ್ಲಿ ಇರುವ ವಿಷಯ ಬದಲಾಗದು. ಗೊತ್ತಾಯ್ತಾ? ನಿಜವಾದ ಸಂಬಂಧ ಅಂದರೆ ಒಂದು ಉತ್ತಮ ಪುಸ್ತಕ ಇದ್ದ ಹಾಗೆ, ಎಷ್ಟೇ ಹಳೆಯದಾದರೂ ಪುಸ್ತಕ ವಿಷಯ ಮಾತ್ರ ಯಾವತ್ತೂ ಬದಲಾಗಲ್ಲ. ಗೊತ್ತಾಯ್ತಾ? ಹಳೆಯ ಕಥೆನೇ ಕತೆ, ಹಳೆ ಇದನ್ನೇ ರಾಮಾಯಣ ಮಹಾಭಾರತ ಅವೆಲ್ಲ ಏನಾದ್ರು ಚೇಂಜ್ ಆಗತ್ತಾ? ಯಾವತ್ತೂ ಚೇಂಜ್ ಆಗಲ್ಲ. ನಾವು ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಮಂಗಳ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಧಾನ್ಯ ತೊಗರಿ, ಮಂಗಳದ ಧಾನ್ಯಕ್ಕೆ ತೊಗರಿ. ಮಂಗಳ ಗ್ರಹ ದೋಷ ನಿವಾರಣೆಗೆ ತೊಗರಿಯನ್ನು ಪೂಜೆ ಮಾಡುತ್ತಾರೆ. ನವಗ್ರಹ ಮಂಡಲದಲ್ಲಿ ತೊಗರಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಕುಜಗ್ರಹದಲ್ಲಿ ಅಧಿದೇವತೆ ಹನುಮಂತ, ಆತನಿಗೆ ಪ್ರಿಯವಾದ ಧಾನ್ಯ ತೊಗರಿ. ಬೆಲ್ಲ, ದಾಳಿಂಬೆ ಮತ್ತು ಕೆಂಪು ಬಣ್ಣದ ಹಣ್ಣುಗಳು ಕುಜನ ಆರಾಧನೆಯಿಂದ ತಲೆನೋವು ಹಾಗೂ ರಕ್ತದೋಷ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗುತ್ತೆ. ಇದರಿಂದ ಗೊತ್ತಾಯ್ತಾ? ಯಾವುದೇ ಮಾಡಿದ್ರೂ ನಾವು ದೋಷ ಪರಿಹಾರಕ್ಕೆ ನಾವು ಇವನ್ನೆಲ್ಲ ಮಾಡೋದು. ಗೊತ್ತಾಯ್ತಾ? ಏನೇ ಒಂದು ಕಷ್ಟ ನಮಗಿದ್ರೆ ನವಗ್ರಹ ಪೂಜೆ ಮಾಡ್ತೀವಿ. ಅದರಲ್ಲಿ ತೊಗರಿಬೇಳೆಯಿಂದ ನಮಗೇನಾಗತ್ತೆ? ದಾಳಿಂಬೆ ಮತ್ತು ಕೆಂಪು ಬಳ ಹಣ್ಣುಗಳು ಕುಜನ ಆರಾಧನೆಯಿಂದ ತಲೆನೋವು ಹಾಗೂ ರಕ್ತದೋಷ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡಬೇಕು. ತೊಗರಿಬೇಳೆಯನ್ನು ಕೆಲವೊಮ್ಮೆ ಲೆಂಟಲ್ಸ್ ಎಂತಲೂ ಕರೆಯುತ್ತಾರೆ. ಇದರಲ್ಲಿ ಫೋಲಿಕ್ ಆ್ಯಸಿಡ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫೈಬರ್ಗಳು ಅಧಿಕವಾಗಿವೆ. ಫೋಲಿಕ್ ಆಸಿಡ್ ಗರ್ಭಿಣಿಯರಿಗೆ ತುಂಬ ಉಪಯುಕ್ತವಾಗಿದೆ. ತೊಗರಿಬೇಳೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ. ಹೃದಯ ಸಂಬಂಧಿ ಸ್ಟ್ರೋಕ್ ಮತ್ತು ಕ್ಯಾನ್ಸರ್ ಟೈಪ್ 2, ಡಯಾಬಿಟಿಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಬಳಕೆಯಾಗುತ್ತದೆ. ಕುಜದೋಷವಿದ್ದರೆ ಅಂಥವರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಅಸಹನೆಯಿಂದ ಸಿಡುಕುವುದು ಹೆಚ್ಚು. ಯಾವುದೇ ಕಾರ್ಯವನ್ನು ಕೈಗೊಂಡರೂ ಅದರಲ್ಲಿ ಪರಿಪೂರ್ಣತೆ ಅಥವಾ ಯೋಜಿತ ಕಾರ್ಯದಲ್ಲಿ ಯಶಸ್ಸು ಸಾಧಿಸುವುದು ಕಷ್ಟ ಆಗತ್ತೆ. ಗೊತ್ತಾಯ್ತಾ? ವಿವಾಹಾದಿ ವಿಚಾರಗಳು ತಡವಾಗಬಹುದು. ಕೌಟುಂಬಿಕ ಸಂಬಂಧಗಳು ಕಾಣುತ್ತಿದ್ದರೆ ಕುಜದೋಷವಿದೆ ಎಂದು ಭಾವಿಸುವುದು. ಕುಜ ದೋಷ ನಿವಾರಣೆಗಾಗಿ ತೊಗರಿಬೇಳೆಯನ್ನು ದಾನ ಮಾಡಿ. ತೊಗರಿಬೇಳೆನ ನಾವು ಕುಜದೋಷ ಇದ್ದರೆ, ಕುಜದೋಷ ಅಂದ ತಕ್ಷಣ ನಾವು ತೊಗರಿಬೇಳೆನ ದಾನ ಮಾಡಬೇಕು. ಹಾಗೂ ನವಗ್ರಹ ಪೂಜೆ ಮಾಡಿಸಿ ಭಕ್ತಿಯಿಂದ ನಾವು ಕೇಳ್ಕೋಬೇಕು. ಆ ದೋಷನ ಪರಿಹಾರ ಮಾಡಿಕೊಡಪ್ಪ ಭಗವಂತ, ನಮಗೆ ಕುಜದೋಷ ಪರಿಹಾರ ಮಾಡಿ ನಮಗೆ ವಿವಾಹಕ್ಕೆ ಯೋಗ್ಯವಾದ ವಧುನೋ ವರು ಬೇಕೋ ನಡೆಸ್ಕೊಡಪ್ಪ ಅಂತ ನಾವು ಕೇಳಿಕೊಂಡಾಗ ಅದೆಲ್ಲ ಪರಿಹಾರ ಆಗತ್ತೆ. ಗೊತ್ತಾಯ್ತಾ? ಇವತ್ತು ನಾವು ಮಂಗಳ ಗ್ರಹದ ಬಗ್ಗೆ ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/6/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ನವಮಿ, ರಾತ್ರಿ 1:26, ನಕ್ಷತ್ರ ಉತ್ತರಾಭಾದ್ರ, ಮಳೆ ರೋಹಿಣಿ, 4ನೇ ಪಾದ. ರಾಹುಕಾಲ 12:22ರಿಂದ 1:58, ಗುಳಿಕ ಕಾಲ 10:46ರಿಂದ 12:22, ಯಮಗಂಡ ಕಾಲ 7:34ರಿಂದ 9 ಗಂಟೆ 10 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.